ವಾಕ್ಯಕ್ಕಾಗಿ ಅಲ್ಲೇ ಸ್ತೋತ್ರ 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 ದೇವರೇ. ಇವತ್ತು ನಾವು ಪ್ರಾರ್ಥನೆಗೆ ಗುರ್ತಿಕೊಂಡು ನಿಮ್ಮನ್ನು ಆರಾಧಿಸುತ್ತಿದ್ದೇವೆ ದೇವರೇ. ವಾಕ್ಯವನ್ನು ಕೇಳಿ ಎಲ್ಲರೂ ಸತ್ಯ ಸುವಾರ್ತೆಯನ್ನು ಸಾರಲು ಬೇಕು ದೇವರೇ. ಹಾಗೆ ದೇವರೇ, ಸತ್ಯ ಸುವಾರ್ತೆ ಸಾರಿ ಬೇರೆಯವರು ಜಾಯ್ನ್ ಆಗಿ ಹೊಸೊಬ್ರು ಅವರು ಕೂಡ ಸತ್ಯ ಸುವಾರ್ತೆ ಸಾರಿ ನಿಮ್ಮ ವಾಕ್ಯವನ್ನು ಎಲ್ಲ ಕಡೆ ಹಂಚಲು ಬೇಕು ದೇವರೇ. ಕ್ರಿಸ್ತನಾದ ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ಆಮೆನ್. Amen. Amen. Oh my God. Amen. Let's continue the message about physical healing. ಶಾರೀರಿಕ ಸ್ವಸ್ಥತೆಯ ಕುರಿತು ನಾವು ಮುಂದುವರಿಸೋಣ. Then now we're up to the main discourse. So last week we had a look at the spiritual, how we have to receive the spiritual strength when we're rooted inside of the word, and then very naturally physical healing takes place. ಕಳೆದ ವಾರ ನಾವು ಪರಿಚಯವನ್ನ ನೋಡಿದ್ವಿ. ಸುವಾರ್ತೆಯಲ್ಲಿ ಗುಣಪಡಿಸುವಿಕೆಯನ್ನು ಹೊಂದ್ಕೋಬೇಕು ಅಂತ ಹೇಳ್ಬಿಟ್ಟು, ಯಾವಾಗ ನಾವು ಆತ್ಮಿಕ ಬಲವನ್ನ ಹೊಂದ್ಕೊಳ್ತೀವೋ ದೇವರ ವಾಕ್ಯದ ಮೂಲಕ ಸ್ವಸ್ಥತೆಯನ್ನು ಪಡ್ಕೊಳ್ತೀವಿ ಅನ್ನೋದನ್ನ ಕಲ್ತು. And there is a reason to be spiritually strong. It's not so that we can live a good life and do many things, but we have to be healthy for the gospel's sake. ನಾವು ಯಾಕೆ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ, ಒಳ್ಳೆ ಜೀವನ ಜೀವಿಸೋದಕ್ಕಿಂತ ಮುಖ್ಯವಾಗಿ ಸುವಾರ್ತೆಯ ಜೀವನ ಜೀವಿಸೋದಕ್ಕೆ, ಸುವಾರ್ತೆಗೋಸ್ಕರ ಜೀವಿಸೋದಕ್ಕೆ ನಾವು ಆರೋಗ್ಯವಾಗಿರ್ಬೇಕು. And we need to receive the true healing of our soul. ನಮ್ಮ ಒಂದು ಆತ್ಮದ ಗುಣಪಡಿಸುವಿಕೆಯನ್ನು ಹೊಂದ್ಕೋಬೇಕು. And our soul is very important because we are already born under the 3 fundamental problems. ಒಂದು ಮುಖ್ಯ ಸಂದೇಶದಲ್ಲಿ ಮೊದಲನೇದಾಗಿ ನಮ್ಮ ಆತ್ಮ ಗುಣವಾಗೋದು ತುಂಬಾ ಮುಖ್ಯ. ಯಾಕಂದ್ರೆ ನಮ್ಮ ಆತ್ಮ ಅನ್ನೋದು ಹುಟ್ಟಿದಾಗ್ಲೇ 3 ಸಮಸ್ಯೆಗಳಿಂದ ಹುಟ್ಟಿದೆ. And when we share this with people in the evangelism field, some of them, they say, no, we are actually born pure, we're born perfect. ನಾನು ಸುವಾರ್ಥ ಸೇವೆಗಾಗಿ ಹೋಗುವಾಗ ಹುಟ್ಟಿದ ನಾವೆಲ್ಲರೂ ಕೂಡ 3 ಮೂಲಭೂತ ಸಮಸ್ಯೆಗಳಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿದ್ರೆ, ಅನೇಕರು ನನ್ನ ಜೊತೆ ವಾದ ಮಾಡೋದುಂಟು. ಅವ್ರು ಹೇಳ್ತಾರೆ, ಇಲ್ಲ, ನಾವು ಹುಟ್ಟಿದಾಗ ಯಾವುದೇ ತಪ್ಪಿಲ್ಲದೆ ತುಂಬಾ ಪರಿಪೂರ್ಣವಾಗಿ, ಶುದ್ಧವಾಗಿ, ಪರಿಶುದ್ಧವಾಗಿ ಹುಟ್ಟಿದ್ದೇವೆ ಎಂಬುದಾಗಿ. But one answer we can give them is actually many babies, many children, they are already born with physical problems, physical disability. ಆದ್ರೆ ನಾವು ಅಂತವ್ರಿಗೆ ಹೇಳಬಹುದಾದಂತಹ ಮಾತೇನಂದ್ರೆ, ಕೆಲವು ಮಕ್ಕಳೆಲ್ಲ ಹುಟ್ಟಿದಾಗ್ಲೇ ಶಾರೀರಿಕವಾದ ಅಂಗವಿಕಲತನದಲ್ಲಿ ಹುಡ್ತಾರೆ. And there is a reason. That's because the baby is already born within the 3 fundamental problems. They are born separated from God. ಸೊ ಆ ಮಕ್ಕಳು ಆ ರೀತಿ ಅಂಗವಿಕಲತನದಲ್ಲಿ ಹುಟ್ಟೋದಕ್ಕೆ ಕಾರಣ ಏನಂದ್ರೆ, ಅದು ಒಂದು ಸೂಚನೆ ಆಗಿದೆ, ಮನುಷ್ಯರೆಲ್ಲರೂ ಕೂಡ 3 ಮೂಲಭೂತವಾದ ಸಮಸ್ಯೆಗಳಿಂದ ಹುಟ್ಟಿದ್ದಾರೆ ಎಂಬುದಾಗಿ. And when we are born, we are imprinted with many things. Actually, research shows that your brain is mostly developed before you turn 2 years old. ನಮ್ಮ ಒಂದು ಮೆದುಳು ಬೆಳೆಯೋದಕ್ಕೆ ಯಾವಾಗ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರೆ, ನಾವು 3 ವರ್ಷ ವಯಸ್ಸಿನವರಾಗೋದಕ್ಕೆ ಮುಂಚೆನೆ ನಮ್ಮ ಒಂದು ಮೆದುಳು ಅನ್ನೋದು ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ರಿಸರ್ಚ್ಗಳು ಹೇಳ್ತಾರೆ. So, of course, our brain continues to develop until we are around 25, 26, around that age. But mostly our brain is developed from when we're very young. ನಾವು 25-26 ವರ್ಷಗಳಾಗುವವರೆಗೂ ಕೂಡ ನಮ್ಮ ಮೆದುಳು ಅನ್ನೋದು ಬೆಳಿತಾನೆ ಇರುತ್ತೆ. ಆದ್ರೆ ಅದು ನಾವು ಹುಟ್ಟಿದ ತಕ್ಷಣನೇ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ ಅನ್ನೋದನ್ನ ಗಮನಿಸಬೇಕು. And from a young age, we have many imprints from the family line, imprints from our environment, imprints from our culture. ಅಷ್ಟೇ ಅಲ್ಲದೆ ಆ ಚಿಕ್ಕ ವಯಸ್ಸಿನಿಂದಲೇ ನಮ್ಮ ಜೀವನದಲ್ಲಿ ತುಂಬಾ ರೀತಿಯಾದಂತಹ ಮುದ್ರೆಗಳು ನಮ್ಮ ಕುಟುಂಬದಿಂದ ಆಗ್ಲಿ, ಕುಟುಂಬ ರೇಖೆಯಿಂದಾಗ್ಲಿ ಹೊಂದಿರ್ತೇವೆ.
But there is a root cause of our problem, fundamental problems. Genesis 3 1 to 6, when Adam and Eve, humankind, became separated from God and they lost hold of the covenant. ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ಸಮಸ್ಯೆಗೆ ಕಾರಣ ಏನು ಅಂತ ಹೇಳಿದ್ರೆ ಆದಿಕಾಂಡ 3:1-6 ಮನುಷ್ಯ ದೇವರ ವಿರುದ್ಧವಾಗಿ ತಪ್ಪು ಮಾಡಿ ದೇವರಿಂದ ದೂರ ಆಗುವಂಥದ್ದು. So God's covenant is everything. Without God's covenant, we cannot truly live. We cannot survive. ದೇವರ ಒಡಂಬಡಿಕೆ ಎಲ್ಲವೂ ಆಗಿದೆ. ದೇವರ ಒಡಂಬಡಿಕೆ ಇಲ್ಲದೆ ಆ ಒಡಂಬಡಿಕೆ ಹಿಡ್ಕೊಳ್ಳದೆ ನಾವು ಬದುಕೋದಕ್ಕೆ ಆಗೋದೇ ಇಲ್ಲ. So the first covenant that God gave to them was, do not eat from the tree of knowledge of good and evil. If you do not eat from that tree, you can live in this garden. You will have no problems. No curses, disasters will come to you. ದೇವರು ಮನುಷ್ಯನ ಹತ್ರ ಮಾಡ್ಕೊಂಡಂತ ಒಡಂಬಡಿಕೆ ಏನು ಅಂತ ಹೇಳಿದ್ರೆ ಈ ಒಳ್ಳೆದರ ಕೆಟ್ಟದರ ಭೇದವನ್ನುಂಟು ಮಾಡುವಂತಹ ಮರದ ಹಣ್ಣನ್ನ ತಿನ್ನಲೇಬಾರದು, ತಿಂದ ದಿನ ಸಾಹಿತ್ಯ ಅಂತ ಹೇಳಿ. ಒಂದು ವೇಳೆ ಆ ಮನುಷ್ಯರು ತಿನ್ನದೇ ಇದ್ದಿದ್ರೆ ಇದುವರೆಗೂ ಕೂಡ ಅವ್ರ ಜೀವನದಲ್ಲಿ ಯಾವುದೇ ಕಷ್ಟ, ನೋವು, ಸಮಸ್ಯೆಗಳನ್ನೋದು ಇರ್ತಿರ್ಲಿಲ್ಲ. But the moment that Adam and Eve lost hold of that covenant, when they disobeyed God's word, it was the start of all spiritual and fundamental problems. ಯಾವಾಗ ಆ ಆದಮ ಅವರು ದೇವರ ವಾಕ್ಯವನ್ನ ಕೇಳದೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ಒಡಂಬಡಿಕೆಗೆ ವಿರುದ್ಧವಾಗಿ ನಡೆದುಕೊಂಡು ಹಣ್ಣನ್ನ ತಿಂತಾರೋ ಆಗ ಅವರು ದೇವರಿಂದ ಬೇರ್ಪಡೋದು ಮಾತ್ರವಲ್ಲದೆ ಎಲ್ಲಾ ರೀತಿಯ ಸಮಸ್ಯೆಗಳು ಅವರ ಜೀವನದಲ್ಲಿ ಪ್ರಾರಂಭವಾಗುತ್ತೆ. And this basic content of the gospel message is really important. We have to be able to share this to the disciples that we evangelize in the evangelism field. ಈ ಒಂದು ಸಂದೇಶ ಅನ್ನೋದು ತುಂಬಾ ಮುಖ್ಯವಾದದ್ದು. ನಾವು ಎಲ್ಲೇ ಸುವಾರ್ಥ ಸೇವೆಗೆ ಹೋಗುವಾಗ ನಾವು ಭೇಟಿಯಾಗುವಂತವರಿಗೆ ಈ ಒಂದು ಸಮಸ್ಯೆಯ ಬಗ್ಗೆ ಮಾತನಾಡೋದು ತುಂಬಾ ಮುಖ್ಯ. People think that they have problems that just arose, like suddenly they just became sick, or suddenly they lost all of their money, suddenly they lost, many physical blessings. But this is actually deep spiritual problem. ಜನರ ದೃಷ್ಟಿಯಲ್ಲಿ ಸಮಸ್ಯೆ ಅಂತ ಹೇಳಿದ ತಕ್ಷಣ ಅನಾರೋಗ್ಯ ಬರುವಂತದ್ದು, ಹಣ ಕಳ್ಕೊಳ್ಳುವಂಥದ್ದು, ಅಥವಾ ಅವ್ರಿಗಿರೋದು ಏನಾದ್ರೂ ಶಾರೀರಿಕವಾದದ್ದನ್ನ ಕಳ್ಕೊಳ್ಳೋದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುತ್ತೆ. ಆದ್ರೆ ಅತ್ಯಂತ ಪ್ರಮುಖವಾಗಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಈ ಒಂದು ಆತ್ಮಿಕ ಸಮಸ್ಯೆ ಬಗ್ಗೆ. So all of the forces of darkness, all of the work of Satan, all of our problems, even for young children who have nightmares, who can't sleep or they can't study well, this all roots come from the fundamental problem. They need to receive the spiritual healing. ಚಿಕ್ಕ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಅನೇಕರಿಗೆ ಇನ್ನೂ ರಾತ್ರಿಯ ವೇಳೆಯಲ್ಲಿ ಮಲಗುವಾಗ ಭಯ ಆಗುವಂತದ್ದಾಗ್ಲಿ, ಆ ಒಂದು ದುಸ್ವಪ್ನಗಳು ಬರೋದಾಗ್ಲಿ, ಈ ತರ ಅನೇಕ ವಿಷಯಗಳಿದೆ, ಆತ್ಮಿಕವಾದ ಸಮಸ್ಯೆಗಳು. ಇವೆಲ್ಲವೂ ಕೂಡ ಒಂದು ನಮ್ಮ ಆತ್ಮ ದೇವರಿಂದ ಬೇರ್ಪಟ್ಟಿದ್ರಿಂದಲೂ ಸಮಸ್ಯೆಗಳು ಪ್ರಾರಂಭವಾಗಿದೆ ಎಂಬುದಾಗಿ ತಿಳ್ಕೋಬೇಕು. So from the moment we were separated from God, we lost everything. We can't enjoy anything anymore. We're continuously looking for God. We're continuously looking for something to worship. ನಾವು ದೇವರಿಂದ ಯಾವಾಗ ಬೇರ್ಪಟ್ಟಿದ್ದೇವೋ ಅವತ್ತಿಂದಲೂ ಕೂಡ ನಾವು ದೇವರಲ್ಲಿ ಸಂತೋಷಿಸೋದಕ್ಕೆ, ಸಮಾಧಾನವಾಗಿರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ ಕಾರಣನೇ ಆ ದೇವರ ಒಂದು ಸ್ಥಾನದಲ್ಲಿ ಬೇರೆ ಯಾರನ್ನಾದ್ರೂ ಯಾವ್ದನ್ನಾದ್ರೂ ಇಟ್ಟು ನಾವು ಆ ಒಂದು ಸಂತೋಷ ಹುಡುಕ್ತಾ ಇದ್ದೇವೆ. Think about a baby or a child. The moment that the child is separated from the parents, all of the problems come to them because they have to do everything themselves. They cannot be truly happy without the parents, without their, mother. ಮಕ್ಕಳ ಬಗ್ಗೆ ಯೋಚನೆ ಮಾಡಿ, ತಂದೆ ತಾಯಿ ಇರುವಾಗ, ಅದರಲ್ಲೂ ಮುಖ್ಯವಾಗಿ ತಾಯಿ ಮಕ್ಕಳ ಜೊತೆಲಿ ಇರುವಾಗ ಮಕ್ಕಳಿಗೆ ಯಾವ ಸಮಸ್ಯೆಗಳು ಕೂಡ ಇರೋದಿಲ್ಲ. ಒಂದು ಸಲ ತಾಯಿಯಿಂದ ಮಕ್ಕಳು ದೂರವಾದಾಗ ಆ ಮಕ್ಕಳು ತುಂಬಾ ಕಷ್ಟ ಪಡ್ಬೇಕಾಗತ್ತೆ, ದುಃಖ ಪಡ್ಬೇಕಾಗತ್ತೆ. ಯಾಕಂದ್ರೆ ಅವರಾಗಿ ಅವರು ಜೀವನ ಮಾಡೋದು ತುಂಬಾನೇ ಕಷ್ಟವಾಗುತ್ತೆ. And as people continue to live, as they grow older, if they are still separated from God, if they never receive salvation, being stuck in this kind of spiritual separation, they cannot have any true success in their life. ಹಾಗೇನೆ ನಾವು ಕೂಡ ದೇವರಿಂದ ದೂರವಾಗಿ ಜೀವಿಸೋದಾದ್ರೆ ನಮ್ಮಷ್ಟಕ್ಕೆ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ ಮತ್ತು ನಿಜವಾದ ಒಂದು ಯಶಸ್ಸು ಅನ್ನೋದನ್ನ ಕಾಣದೆ ಅನೇಕ ಸಮಸ್ಯೆಗಳಲ್ಲಿ ನಾವು ಜೀವಿಸಬೇಕಾಗಿದೆ. So when we have to relay this answer to the people in the field, to the people who we meet. ಈ ಒಂದು ಉತ್ತರವನ್ನ ನಾವು ಸೇವೆಗೆ ಹೋಗುವಂತ ಕ್ಷೇತ್ರದಲ್ಲಾಗಲಿ ನಾವು ಭೇಟಿಯಾಗುವಂತವ್ರಿಗೆ ರವಾನಿಸಬೇಕು. And there is a solution. So
we have to understand first we have a problem. If I don't think I have a problem, I don't want to find any answer. I don't want to believe in anything. ಎರಡನೇದಾಗಿ ನಾವು ನೋಡ್ತೇವೆ ಪರಿಹಾರ ಎಂಬುದಾಗಿ. ಆದಿಕಾಂಡ 3:15 ನಾವು ನೋಡ್ಬೋದು. ಒಂದ್ ವೇಳೆ ಸಮಸ್ಯೆ ಅನ್ನೋದೇ ಇಲ್ಲ ಅಂದ್ರೆ ಪರಿಹಾರದ ಅವಶ್ಯಕತೆ ನಮಗಿರೋದಿಲ್ಲ. A lot of elite people or wealthy people, they say, I don't have any problem. That's why they cannot accept the gospel. They can't open their heart to receive the blessing from God. ಈ ಲೋಕದಲ್ಲಿರುವ ತುಂಬಾ ಜನರು, ಶ್ರೀಮಂತರಾಗಿರ್ಲಿ, ಗಣ್ಯ ವ್ಯಕ್ತಿಗಳಾಗಿರ್ಲಿ, ನಮ್ಗೆ ಯಾವ ಸಮಸ್ಯೆಗಳಿಲ್ಲ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಸುವಾರ್ತೆಗಾಗಿ, ಯೇಸುವಿಗಾಗಿ ಅವರ ಹೃದಯಗಳನ್ನ ತೆರೆಯೋದಿಲ್ಲ. But the fundamental problem truly exists, so we have to give people the solution. That's Genesis 3:15. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಮೂಲಭೂತ ಸಮಸ್ಯೆ ಇರೋದ್ರಿಂದ ಅದಕ್ಕೆ ಪರಿಹಾರ ನಾವು ಕೊಡುವವರಾಗಿರ್ಬೇಕು. ಆ ಪರಿಹಾರ ಆದಿಕಾಂಡ 3:15. So we know the Bible verse very well. It speaks about the offspring of the woman, who is Jesus Christ, the Messiah. ಈ ವಚನ ನಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದು ಒಂದು ಸ್ತ್ರೀ ಸಂತಾನದ ಕುರಿತು ಮಾತನಾಡುತ್ತೆ. ಆ ಸ್ತ್ರೀ ಸಂತಾನ ಕ್ರಿಸ್ತನಾದ ಯೇಸು ಎಂಬುದಾಗಿ. So the solution was given to Adam and Eve straight away. So after they sinned against God, lost hold of the covenant, God restored and gave them the answer to come out of the curses and disasters. ಯಾವಾಗ ಈ ಆದಾಮ ಅವರು ದೇವರ ಒಡಂಬಡಿಕೆಯನ್ನ ಕಳ್ಕೊಂಡು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರು, ಮರುಕ್ಷಣನೇ ದೇವರು ಆ ಒಡಂಬಡಿಕೆಯನ್ನ ಮರುಸ್ಥಾಪಿಸ್ತಾ ಇದ್ದಾರೆ. ಅದು ಸ್ತ್ರೀ ಸಂತಾನದ ಮೂಲಕ, ಮೆಸ್ಸಿಯನ್ ಎಂಬ ಕ್ರಿಸ್ತನ ಮೂಲಕ ದೇವರು ಅವರಿಗೆ ಒಡಂಬಡಿಕೆಯನ್ನ ಕೊಡ್ತಾರೆ. So actually, it's very easy to read the Bible verse, Genesis 3:15. We can just know it with our head knowledge, but we have to really factually believe and use the name of Jesus Christ in all of our problems. ಆದಿಕಾಂಡ 3:15 ತುಂಬಾ ಸುಲಭವಾಗಿ ನಾವು ಓದ್ಬೋದು, ಅದನ್ನ ಕಂಠಪಾಠ ಮಾಡ್ಬೋದು. ಆದ್ರೆ ಅದರ ಒಂದು ಆಳಕ್ಕೆ ನಾವು ಹೋಗ್ಬೇಕು, ನಿಜಾಂಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. Inside our problems, inside all the deception, the depression that Satan gives us, we have to confess that the offspring of the woman already crushed Satan's head. ನಮ್ಮ ಜೀವನದಲ್ಲಿ ಸೈತಾನ್ ತರುವಂತ ಎಲ್ಲ ಸಮಸ್ಯೆಗಳು, ಆ ಒತ್ತಡಗಳು, ಆ ಹಿಂಸೆಗಳು, ಅದೆಲ್ಲದರ ಮಧ್ಯದಲ್ಲೂ ಕೂಡ ಆ ಸ್ತ್ರೀ ಸಂತಾನವಾಗಿರುವಂತಹ ಕ್ರಿಸ್ತನ ಹೆಸರನ್ನು ನಾವು ಅರಿಕೆ ಮಾಡಬೇಕು. So Jesus Christ destroyed the power of the devil already, finished everything on the cross. But the reason why we still suffer in our problems and disasters, curses, because we don't entrust to him. ಯೇಸು ಕ್ರಿಸ್ತನು ಸಿಲುವೆಯ ಮೇಲೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಸೈತಾನನನ್ನ ಆತನು ಜಜ್ಜಿದ್ದಾರೆ, ಆತನ ಬಲ ಅಧಿಕಾರಗಳು ಮುರಿಯಲ್ಪಟ್ಟಿದೆ. ಆದ್ರೂ ಕೂಡ ಇನ್ನೂ ಯಾಕೆ ನಾವು ಕಷ್ಟಪಡ್ತಿದೀವಿ, ಸಮಸ್ಯೆಗಳಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನ ನಾವು ದೇವರಿಗೆ ಸಂಪೂರ್ಣ ಒಪ್ಪಿಸಿಕೊಡುತ್ತಿಲ್ಲ. ಅದಕ್ಕೋಸ್ಕರ. And we have to truly challenge against Satan. We shouldn't just know this Bible verse, oh, Genesis 3:15, I know very well, but actually use that Bible verse against the devil. ಆದಿಕಾಂಡ 3:15 ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ, ನನಗೆ ಕಂಠಪಾಠವಾಗಿ ಗೊತ್ತು ಅಂತ ಹೇಳಿ ಅನ್ಕೊಳ್ಳೋದು ಮಾತ್ರ ಅಲ್ಲ, ಅದರ ವಾಸ್ತವವನ್ನ ಅರಿತವರಾಗಿ ಸಮಸ್ಯೆಗಳ ಮಧ್ಯದಲ್ಲಿ ಅದನ್ನ ಅರಿಕೆ ಮಾಡ್ತಾ ವಿಶ್ವಾಸವಿಟ್ಟು ಸೈತಾನನ ವಿರುದ್ಧವಾಗಿ ನಾವು ಪ್ರಾರ್ಥಿಸಬೇಕು. So even for me, when I feel like that Satan's trying to deceive me, Satan gives me a lot of wrong thoughts, a lot of unbelief, I really hold on to Genesis 3:15 and I confessed, Jesus Christ already crushed Satan's head. I don't have to be deceived. I don't have to be dragged by him anymore. ನನ್ನ ಜೀವನದಲ್ಲೂ ಕೂಡ ಸೈತಾನನು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಸಮಸ್ಯೆ ಮಾಡುವಾಗ, ಬಲಹೀನ ಪಡಿಸುವಂತಹ ಪರಿಸ್ಥಿತಿಗಳು ಬರುವಾಗ ಈ ಒಂದು ಆದಿಕಾಂಡ 3:15 ವಚನವನ್ನ ಹಿಡ್ಕೊಂಡು ಪ್ರಾರ್ಥಿಸ್ತಾ, ನಾನು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಈ ಸೈತಾನನನ್ನ ಯೇಸು ಕ್ರಿಸ್ತನ್ ಈಗಾಗಲೇ ಜಜ್ಜಿರೋದ್ರಿಂದ ಆತನ ಹೆಸರನ್ನ ಪ್ರಾರ್ಥನೆ ಮಾಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅನೇಕ ಸಲ ನಾನು ಈ ಒಂದು ವಚನದ ಮೂಲಕ ಪ್ರಾರ್ಥಿಸ್ತೇನೆ. So the name of Jesus Christ has true authority. He is the offspring of the woman. He doesn't have any fundamental problem. He finished everything. We have to factually hold to that name, use that name. ಯೇಸು ಕ್ರಿಸ್ತನಲ್ಲಿ ಯಾವುದೇ ಒಂದು ಮೂಲಭೂತ ಸಮಸ್ಯೆಗಳಿಲ್ಲ, ಆದ್ರೆ ಆ ಮೂಲಭೂತ ಸಮಸ್ಯೆಗಳಿಗೆ ಯೇಸು ಕ್ರಿಸ್ತನೇ ಪರಿಹಾರವಾಗಿದ್ದಾರೆ. ಅದನ್ನೆಲ್ಲ ಈಗಾಗಲೇ ಆತನ ಸಿಲುಬೆಯಲ್ಲಿ ನೆರವೇರಿಸಿದ್ದಾರೆ. ಹಾಗಾಗಿ ನಾವು ಅದರ ಕುರಿತು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆ ಯೇಸು ಕ್ರಿಸ್ತನ ಹೆಸರನ್ನ ನಾವು ಉಪಯೋಗಿಸಬೇಕಾಗಿದೆ. And the Messiah is the Christ, and it means the same thing. Messiah is used in the Old Testament, talking about the one who will come, and the Christ is the one who came, the one who was already came as Jesus Christ. ಮೆಸ್ಸಿಯನು ಕ್ರಿಸ್ತನು ಅಂದ್ರೆ ಎರಡು ಒಂದೇನೆ. ಮೆಸ್ಸಿ ಅನ್ನೋದಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಹಿಬ್ರು ಭಾಷೆಯಲ್ಲಿ ಹೇಳುವಂತದ್ದು ಬರುವಂತ ಕ್ರಿಸ್ತನನ್ನ ಸೂಚಿಸ್ತಾ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಬಂದಿರುವಂತಹ ಕ್ರಿಸ್ತನ ಬಗ್ಗೆ ಮಾತನಾಡ್ತಿರೋದನ್ನು ನಾವು ನೋಡ್ತೇವೆ.
And the Bible verse, John 1:41. Let's confirm John 1:41. ಅದಕ್ಕೊಂದು ವಚನ ಓದೋಣ. ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 41ನೇ ವಚನ. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಆಮೇಲೆ Amen. So this Bible verse, we have to give this Bible verse as well to the people that we are sharing the gospel to. Let them know that the Messiah is the Christ. ಇಲ್ಲಿ ನಾವು ಸುವಾರ್ತೆ ಸಾರಕ್ಕೆ ಹೋಗುವಂತ ಸ್ಥಳಗಳಲ್ಲಿ ನಾವು ಭೇಟಿಯಾಗುವಂತ ಜನರಿಗೆ ಈ ಒಂದು ವಚನವನ್ನು ಕೂಡ ಹೇಳಬೇಕಾಗಿದೆ. ಯಾಕಂತ ಹೇಳಿದ್ರೆ ಆ ಒಂದು ಪೇತ್ರನ ತಮ್ಮ ಬಂದು ಪೇತ್ರನಿಗೆ ಹೇಗೆ ನಾನು ಮೆಸ್ಸನನ್ನ ಕಂಡುಕೊಂಡಿದ್ದೇನೆ ಬಂದು ನೋಡು ಅಂತ ಹೇಳಿದ್ನ, ಅದೇ ರೀತಿಯಲ್ಲಿ ಯೇಸುವೆ ಆ ಕ್ರಿಸ್ತನು ಅಂತ ನಾವು ಸಾರಿ ಹೇಳಬೇಕಾಗಿದೆ. And we have to have only Christ. That means not Christ plus my own things, not Christ plus something else, but only Christ. ನಾವು ಕ್ರಿಸ್ತನನ್ನ ಅದಕ್ಕಾಗಿ ಇದಕ್ಕಾಗಿ ಅಂತ ಅಲ್ಲದೆ ಕೇವಲ ಕ್ರಿಸ್ತನನ್ನ ಹಿಡ್ಕೊಳ್ಳೋರಾಗಿರ್ಬೇಕು. ಅದಕ್ಕೆ ಏಕೈಕ ಕ್ರಿಸ್ತನನ್ನ ಹಿಡ್ಕೋಬೇಕು. So Matthew 16:13-20, it's the very famous Bible verse that we know very well. It's when Jesus asked the disciples, who do people say I am? ಮತ್ತಾಯ 16:13-20 ನಮ್ಮೆಲ್ಲರಿಗೂ ಕೂಡ ತುಂಬಾ ಗೊತ್ತಿರುವಂತಹ ವಚನಗಳಾಗಿದೆ. ಆ ವಚನಗಳಲ್ಲಿ ಯೇಸು ಕ್ರಿಸ್ತನು ಫಿಲಿಪ್ಪನ ಕೈಸರೈಯ ಪಟ್ಟಣದಲ್ಲಿ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಿದ್ದಾರೆ ಎಂಬ ಪ್ರಶ್ನೆಯನ್ನು ಕೇಳ್ತಾನೆ. And it's when many people, they replied, oh, some people think you're like John the Baptist, some think you're like Elijah, some think you're like Jeremiah or one of the prophets. 14ನೇ ವಚನದಲ್ಲಿ ಅವ್ರು ಹೇಳೋ ಉತ್ತರ ಏನಂದ್ರೆ, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನ್ ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು, ಇವೆಲ್ಲ ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂಬುದಾಗಿ ಹೇಳ್ತಾರೆ. So this is the worldly view of Jesus. This is what people of the world, people who don't truly know the mystery of Christ, they just think Jesus was just one of the prophets. ಇದು ಒಂದು ಪ್ರಾಪಂಚಿಕವಾದ ದೃಷ್ಟಿಕೋನವಾಗಿದೆ. ಪ್ರಪಂಚದಲ್ಲಿರುವಂತಹ ಮನುಷ್ಯರು ನೋಡುವಂತಹ ರೀತಿಯಾಗಿದೆ. ಇವರು ಯೇಸು ಕ್ರಿಸ್ತ ನಿಜವಾಗ್ಲೂ ಯಾರು ಎಂಬುದಾಗಿ ತಿಳಿಯದೆ ಮಾತನಾಡುವವರಾಗಿದ್ದಾರೆ. So us as the true disciples of Jesus Christ, we shouldn't view Jesus as just another prophet, just another teacher, just another person in the history of the world. ನೀನು ನಾನು ಕೇವಲ ಕ್ರಿಸ್ತನನ್ನ ಅರಿತವರಾಗಿರುವವರು ಯೇಸು ಕ್ರಿಸ್ತನನ್ನ ಎಲ್ಲಾ ಮನುಷ್ಯರಲ್ಲಿ ಒಬ್ಬರಂತೆಯೋ, ಎಲ್ಲಾ ಪ್ರವಾದಿಗಳಲ್ಲಿ ಒಬ್ಬರಂತೆಯೋ, ಎಲ್ಲಾ ಬೋಧಕರಲ್ಲಿ ಒಬ್ಬರಂತೆಯೋ ಕಾಣಬಾರದು. That's why in Matthew 16:16, Simon Peter answered, so Jesus asked him, who do you say I am? Simon Peter answered, you are the Christ, the Son of the living God. ಮತ್ತಾಯ 16:16 ಸೀಮೋನ್ ಪೇತ್ರನು ಆಯ್ಕೆ ಮಾಡೋದನ್ನ ನೋಡಿ, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದಾನೆ. So we have to truly hold on to Jesus as the Christ, the one who came as the anointed one. ಹಾಗಾಗಿ ಈ ಯೇಸುವನ್ನೇ ಕ್ರಿಸ್ತನಾಗಿ ಅಭಿಷಕ್ತನಾಗಿ ಬಂದಿರೋದನ್ನ ನಾವು ನಂಬಬೇಕು, ಇಟ್ಕೋಬೇಕು. As the true prophet, true priest, true king, Jesus Christ fulfilled everything. He fulfilled the complete plan of God when he died and resurrected on the cross. ಯೇಸುವೆ ಕ್ರಿಸ್ತನಾಗಿ ಈ ಲೋಕದಲ್ಲಿ ಬಂದು ಆತನು ಎಲ್ಲವನ್ನ ನೆರವೇರಿಸಿದ್ದಾರೆ. ಅಂದ್ರೆ ಸತ್ಯ ಅರಸ, ಸತ್ಯ ಯಾಜಕ, ಸತ್ಯ ಪ್ರವಾದಿಯಾಗಿ ಬಂದು ಸೈತನ ಪಾಪ ನರಕಗಳ ಒಂದು ಬಲೆಗಳಿಂದ ಜನರನ್ನ ದೇವರು ಬಿಡಿಸಿದ್ದಾನೆ. But sometimes we don't truly believe Jesus is the Christ. Sometimes we put our own limitation on Jesus. ಅನೇಕ ಸಲ ನಾವು ಕೇವಲ ಯೇಸುವೆ ಕ್ರಿಸ್ತನೆಂಬುದಾಗಿ ನಂಬೋದಿಲ್ಲ. ನಮ್ಮದೇ ಆದಂತ ಕೆಲವು ಷರತ್ತುಗಳು, ನಮ್ಮದೇ ಆದಂತ ಕೆಲವು ಮಿತಿಗಳು ಅನ್ನೋದು ನಮಗೆ ತಡೆಯಾಗುತ್ತೆ. Truly, we have to hold on to Jesus as the Christ, Jesus who has all power, all authority over the entire world and heaven. ನಾವು ಬಲವಾಗಿ ಅದನ್ನ ನಂಬಬೇಕು. ಅಂದ್ರೆ ಯೇಸು ಕ್ರಿಸ್ತನಿಗೆ ಎಲ್ಲಾ ವಿಷಯದಲ್ಲೂ ಕೂಡ ಪರಲೋಕದಲ್ಲಾಗ್ಲಿ ಭೂಲೋಕದಲ್ಲಾಗ್ಲಿ ಸಕಲ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ನಾವು ನಂಬಬೇಕು. Because when we just think of Jesus from our own perspective, our own understanding, our own limitation, then we can't challenge anything in the name of Jesus Christ. ಒಂದು ವೇಳೆ ಯೇಸು ಕ್ರಿಸ್ತನನ್ನ ನಾವು ಸರಿಯಾದ ರೀತಿಯಲ್ಲಿ ನಂಬೋದಕ್ಕೆ ನಮ್ಮದೇ ಆದಂತ ಕೆಲವು ಮಿತಿಗಳು, ಕೆಲವು ತಡೆಗಳು ಆಗ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನ ನಾವು ಬಲವಾಗಿ ಹಿಡ್ಕೊಳ್ಳೋದಕ್ಕೆ ಅಥವಾ ಏನಾದ್ರೂ ಒಂದು ಯಶಸ್ಸು ಕಾಣೋದಕ್ಕೆ ಸಾಧ್ಯ ಇಲ್ಲ. So there's many things like we feel like we can't pray about or we can't challenge towards, but we actually have to pray that we can have the full faith to challenge anything and everything.
ಸೊ ಈ ಒಂದು ಸರಿಯಾದ ಒಂದು ಸುವಾರ್ತೆಯನ್ನ ಕ್ರಿಸ್ತನನ್ನ ನಾವು ಹಿಡ್ಕೊಂಡಿಲ್ಲ ಅಂದ್ರೆ ಅನೇಕ ವಿಷಯಗಳಲ್ಲಿ ನಾವು ಸವಾಲ್ ಮಾಡೋದಕ್ಕಾಗೋದಿಲ್ಲ, ಎದುರಿಸೋದಕ್ಕಾಗೋದಿಲ್ಲ. ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಹಿಡ್ಕೊಳ್ತೀವೋ ಕ್ರಿಸ್ತನನ್ನ, ಆಗ ಮಾತ್ರನೇ ಪ್ರಾರ್ಥನೆಯ ಮೂಲಕ ನಾವೆಲ್ಲವನ್ನ ಸವಾಲಾಗಿ ಸ್ವೀಕರಿಸ್ಬೇಕು. It happened to me many times. I had some situation where I felt like, oh, I can't do anything. I can't really conquer over this problem. But one thing that sometimes we can lose hold of prayer in those times. ನನ್ನ ಜೀವನದಲ್ಲೂ ಕೂಡ ಇದು ಅನೇಕ ಸಲ ನಡೆದಿದೆ. ಅಂದ್ರೆ ಕೆಲವು ಸಮಸ್ಯೆಗಳು ಅಂತ ನನ್ನ ಜೀವನದಲ್ಲಿ ಎದುರಾದಾಗ ಇದರಿಂದ ನಾನು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ, ಇದನ್ನ ನಾನು ಜಯಿಸಕ್ಕೆ ಆಗೋದಿಲ್ಲ ಅಂತ ಹೇಳಿ ನಂದೇ ಆದಂತ ಕೆಲವು ಮಿತಿಗಳಿತ್ತು. ಆದ್ರೆ ಖಂಡಿತವಾಗ್ಲೂ ಕೂಡ ಆ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೂ ಕೂಡ ನನಗೆ ಸಾಧ್ಯವಾಗ್ತಿರ್ಲಿಲ್ಲ. But we have to conquer over everything with our prayer and with our faith, our prayer and our faith in the name of Jesus Christ. ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟು ಕ್ರಿಸ್ತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಅದರ ಮೂಲಕ ನಾವು ಜಯಿಸ್ಬೇಕು. Because God's greatest interest, God's greatest desire is that we know and enjoy Christ. ದೇವರ ಒಂದು ಆಸಕ್ತಿ ಏನು ಅಂತ ಹೇಳಿದ್ರೆ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು ಮತ್ತು ಕ್ರಿಸ್ತನನ್ನ ನಾವು ಅನುಭವಿಸಬೇಕು ಅನ್ನೋದೇ ದೇವರ ಆಸಕ್ತಿಯಾಗಿದೆ. God isn't interested in anything else. Even if we only evangelized to one person in our whole life, we only saved one soul, but we truly enjoyed the gospel, we truly gave that person true salvation, God is rejoicing in heaven. ಒಂದು ವೇಳೆ ನಮ್ಮ ಜೀವನ ಪರ್ಯಾಂತರ ಕೇವಲ ಒಬ್ಬರನ್ನ ಮಾತ್ರ ನಾವು ರಕ್ಷಣೆಯಲ್ಲಿ ನಡೆಸ್ತೀವಿ ಅಂದ್ರೂ ಕೂಡ, ಆ ಒಬ್ಬ ವ್ಯಕ್ತಿನ ಸರಿಯಾದ ಸುವಾರ್ತೆಯಲ್ಲಿ ಸರಿಯಾದ ಕ್ರಿಸ್ತನಲ್ಲಿ ನಡೆಸಿದ್ದೇವೆ ಅಂದ್ರೂ ಕೂಡ ಆ ಒಬ್ಬ ವ್ಯಕ್ತಿಯ ಮೂಲಕನೂ ಕೂಡ ದೇವರು ಪರಲೋಕದಲ್ಲಿ ಸಂತೋಷಿಸುವವರಾಗಿದ್ದಾರೆ. But of course, very naturally, the more we enjoy the gospel, the more we enjoy Christ, we have no other choice but to share it with those around us. ನಾವು ಯಾವಾಗ ಎಷ್ಟು ಹೆಚ್ಚಾಗಿ ದೇವರನ್ನ ಆನಂದಿಸ್ತಿರ್ತೇವೋ, ಕ್ರಿಸ್ತನಲ್ಲಿ ಆನಂದಿಸ್ತಿರ್ತೇವೋ, ಸುವಾರ್ತೆಯಲ್ಲಿ ಆನಂದಿಸ್ತೇವೋ, ನಾವು ಬೇರೊಬ್ಬರಿಗೆ ಸುವಾರ್ತೆನ ಸಾರದೆ ಸುಮ್ಮನೆ ಇರೋದಿಲ್ಲ. But most important thing, I have to be concluded first. I have to truly enjoy, truly realize Christ first. Then I can raise up someone else who has the same faith like me. ಮೊದಲು ನಾನು ಎದ್ದೇಳಬೇಕು, ಮೊದಲು ನಾನು ದೇವರನ್ನ ನಂಬಬೇಕು, ಮೊದಲು ನಾನು ಸರಿಯಾದ ಸುವಾರ್ತೆ ಹಿಡ್ಕೊಂಡಾಗ ಮಾತ್ರನೇ ನನ್ನಂತೆ ಇನ್ನೊಬ್ಬರನ್ನ ದೇವರಲ್ಲಿ ಕ್ರಿಸ್ತನಲ್ಲಿ ನಂಬಿಕೆಯಲ್ಲಿ ಬೆಳೆಸೋದಕ್ಕೆ ಸಾಧ್ಯ. That's why God says you enjoy first, you be strengthened first, and then you can save the field. ಅದಕ್ಕಾಗಿನೇ ದೇವರು ಹೇಳುವುದೇನೆಂದ್ರೆ, ನೀನು ಮೊದಲು ನಂಬು, ನೀನು ಮೊದಲು ಮಾಡು, ನೀನು ಮೊದಲು ಆ ಸುವಾರ್ತೆನ ಹಿಡ್ಕೊ ಅಂತ ಹೇಳ್ಬಿಟ್ಟು, ಆಮೇಲೆನೆ ನಿನ್ನ ಕ್ಷೇತ್ರವನ್ನ ನೀನು ರಕ್ಷಿಸಬಹುದು ಅಂತ ಹೇಳ್ತಾರೆ. So what's really important is, I always say, but the remnants, you need to have your own personal spiritual summit time with God. ಅತ್ಯಂತ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಕ್ರಿಸ್ತನ ಜೊತೆಯಲ್ಲಿ ಒಂದು ಶಿಖರದ ಸಮಯವನ್ನು ಹೊಂದಿರುವಂತದ್ದು, ಅಂದ್ರೆ ಪ್ರಾರ್ಥನೆಯ ಸಮಯವನ್ನು ಹೊಂದಿರುವಂತದ್ದು. We have like formal worship system on Zoom. You can receive a lot of messages, but if you don't have that time alone in your own personal time, then it's really hard to have 24-hour enjoyment. ನಾವು ಕೂಡ ಇಮ್ಮಾನುಯಲ್ ಆಸ್ಟ್ರೇಲಿಯಾ ಸಭೆ ಮೂಲಕ ವಾರಕ್ಕೆ 4 ಜೂಮ್ ಮೀಟಿಂಗ್ಗಳು ನಡೀತಾ ಇರುತ್ತೆ, ಆರಾಧನೆಗಳು ನಡೀತಾ ಇರುತ್ತೆ ಚರ್ಚಲ್ಲಿ, ಮತ್ತೆ ಅದಕ್ಕೆ ಜೂಮ್ ಲಿಂಕ್ ಕೂಡ ಇರುತ್ತೆ. ಸಮಯ ಇದ್ದವರು ನೀವು ಜಾಯಿನ್ ಆಗ್ಬೋದು. ಒಂದ್ ವೇಳೆ ಆ ರೀತಿ ಸಮಯ ನಿಮ್ಗೆ ಆಗಿಲ್ಲ ಅಂದ್ರೂ ಕೂಡ ನಿಮ್ಮ ಜೀವನದಲ್ಲೇ ನಿಮ್ಮದೇ ಆದಂತ ಒಂದು ಸಮಯದಲ್ಲಿ ಆ ಶಿಖರದ ಸಮಯವನ್ನು ಹೊಂದಿರಬೇಕು. So when we have problems, when we're worried, when we're burdened, what are we doing in that time? Are we opening up the YouTube to listen to some nice music, or are we listening to the message? That really makes all the difference. ಅಂದ್ರೆ ಸಮಯ ಇರುವಾಗ ನಾವು ಯಾವ ರೀತಿಯ ಸಮಯವನ್ನ ವೆಚ್ಚಿಸ್ತಾ ಇದ್ದೇವೆ ಅನ್ನೋದು ತುಂಬಾ ಮುಖ್ಯ. ಸಮಯ ಸಿಕ್ಕಾಗೆಲ್ಲ ನಾವು ಯೂಟ್ಯೂಬ್ ಅಲ್ಲಿ ಇನ್ನೊಂದು ಮತ್ತೊಂದು ಅಂತ ಬೇಡದಿರೋದು ನೋಡ್ತಾ ಇರ್ತೀವ, ಅಥವಾ ದೇವರ ವಾಕ್ಯ ಕೇಳ್ತೀವ, ಪ್ರಾರ್ಥನೆ ಸಮಯ ಕೊಡ್ತೀವ ಅನ್ನೋದು ಮುಖ್ಯವಾಗುತ್ತೆ. And the new age, they are conquering this world. They have all kinds of methods for us to enjoy something besides the gospel. ಈ ಲೋಕದಲ್ಲಿ ಈ ಒಂದು ಹೊಸ ಯುಗದ ಚಳುವಳಿ ಅಂತ ಹೇಳ್ಬಿಟ್ಟು ಆ ಚಳುವಳಿಲಿರುವಂತ ಅನೇಕ ಜನರು ಏನ್ ಮಾಡ್ತಾರೆ ಅಂದ್ರೆ, ಇಡೀ ಪ್ರಪಂಚವನ್ನ ಸುವಾರ್ತೆಯನ್ನ ಹೊರತುಪಡಿಸಿ ಅವರು ಅದನ್ನ ಸಾಧನೆ ಮಾಡ್ಕೋಬೇಕು, ಹಿಡ್ಕೋಬೇಕಂತ ಪ್ರಯತ್ನ ಮಾಡ್ತಾರೆ. There's YouTube, TikTok, there's games, Facebook, so many things that we can really enjoy, but actually that is imprinting us with the new age message. ನಾವು ಪ್ರತಿದಿನ ನೋಡೋದು ಯೂಟ್ಯೂಬ್ ನೋಡ್ತೀವಿ, ರೀಲ್ಸ್ ನೋಡ್ತೀವಿ, ಒಂದು ಟ್ವಿಟರ್ ನೋಡ್ತೀವಿ, ಫೇಸ್ಬುಕ್, ಈ ತರ ಇವೆಲ್ಲದರಲ್ಲಿ ಕೂಡ ಹೊಸ ಯುಗದ ಚಳುವಳಿಯ ಸಂದೇಶಗಳಿರುತ್ತೆ. ಅದು ಕ್ರಿಸ್ತನಿಗಿಂತ ಹೆಚ್ಚಾಗಿ ಮನುಷ್ಯರ ಒಂದು ಕೇಂದ್ರಿತವಾಗಿರುತ್ತೆ. ಅದನ್ನ ಕೇಳ್ತಾ ಕೇಳ್ತಾ ಅದೇ ನಮ್ಮ ಹೃದಯಗಳಲ್ಲಿ ಮುದ್ರೆ ಆಗ್ತಿರುತ್ತೆ.
Even when we go to school, what our teacher is teaching us, what our friends are talking about, when we go to the workplace and we're gathering there, all of those words, all of those messages, they are going into us. ಅಷ್ಟೇ ಅಲ್ಲದೆ ನಾವು ಸ್ಕೂಲ್ಗೆ ಹೋಗ್ಬೋದು, ಕಾಲೇಜ್ಗೆ ಹೋಗ್ಬೋದು, ಅಥವಾ ಕೆಲಸದ ಸ್ಥಳಕ್ಕೆ ಹೋಗ್ಬೋದು, ಆಫೀಸ್ಗಳಿಗೆ ಹೋಗ್ಬೋದು. ಅಲ್ಲಿ ಕೂಡ ಜನರು ಮಾತನಾಡುವಂತ ಎಲ್ಲಾ ಮಾತುಗಳು ಕೂಡ ಈ ಹೊಸ ಯುಗದ ಚಳವಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಅಂದ್ರೆ ಕ್ರಿಸ್ತನ ಅಲ್ಲ, ಅವ್ರಿಗೆ ಅವರೇ ಮುಖ್ಯ, ನಾನು ಮುಖ್ಯ, ನನಗೆ ನಾನೇ ದೇವರು ಅನ್ನುವಂತಹ ಮಾತುಗಳಿಂದ ಪ್ರತಿದಿನ ನಮ್ಮ ಒಂದು ಹೃದಯ ಅಥವಾ ನಮ್ಮ ಜೀವನ ಅನ್ನೋದು ಅದು ಪ್ರಭಾವಿತಗೊಳ್ತಿರುತ್ತೆ. So, of course, if we're spending all our time in the outside world, and then when we come back home, we never meditate on the word of God, that is really, gives us a lot of depression, a lot of spiritual problems. ಒಂದು ವೇಳೆ ನಾವು ಹೊರಗಡೆ ಹೋಗದೆ ಇರಕ್ಕಾಗಲ್ಲ, ಮನುಷ್ಯರನ್ನ ಭೇಟಿ ಮಾಡಕ್ಕೆ ಆಗದೆ ಇರಕ್ಕಾಗಲ್ಲ, ಅವ್ರ ಮಾತುಗಳನ್ನ ಕೇಳಿಸ್ಕೋಬೇಕಾಗುತ್ತೆ, ಬೇರೆ ದಾರಿ ಇರಲ್ಲ. ಆದ್ರೆ ನಾವು ಮನೆಗೆ ಬಂದ ಮೇಲೆ ನಮ್ಮದೇ ಆದಂತಹ ಒಂದು ಪ್ರಾರ್ಥನೆಯ ಸಮಯ, ನಮ್ಮದೇ ಆದಂತಹ ಒಂದು ಶಿಖರದ ಸಮಯ ಇಲ್ಲದೆ ದೇವರ ವಾಕ್ಯವನ್ನ ಧ್ಯಾನ ಮಾಡದೆ ಇದ್ರೆ ನಿಜವಾಗ್ಲೂ ಕೂಡ ಅನೇಕ ಒತ್ತಡಗಳಿಗೆ, ಅನೇಕ ಸಮಸ್ಯೆಗಳಿಗೆ ನಾವು ಒಳಗಾಗ್ತೀವಿ. That's why the scripture says in Matthew 17:1-9, have the absolute Christ. ಅದಕ್ಕಾಗಿನೇ ಇಲ್ಲಿ ಮತ್ತಾಯ 17ನೇ ಅಧ್ಯಾಯ 1-9 ನಾವು ನೋಡುವಾಗ ಸಂಪೂರ್ಣ ಕ್ರಿಸ್ತನನ್ನ ಹೊಂದಿರಿ ಎಂಬುದಾಗಿ ಹೇಳುತ್ತೆ. In that Bible verse, Jesus takes the disciples to the Mount of Transfiguration, but they build 3 shelters because they think, oh, I must build a shelter for very important prophets. ಇಲ್ಲಿ ಯೇಸು ಸ್ವಾಮಿ ಒಂದು ರೂಪಾಂತರದ ಬೆಟ್ಟಕ್ಕೆ ಶಿಷ್ಯರನ್ನ ಕರೆದುಕೊಂಡು ಹೋಗುವಾಗ ಆ ಪೇತ್ರನಾಗ್ಲಿ ಅವರ ಒಂದು ಟೀಮು ಒಂದು 3 ಪರ್ಣಶಾಲೆಗಳನ್ನ ಕಟ್ಟುವಂತ ಉದ್ದೇಶ ಹೊಂದಿರ್ತಾರೆ. ಯಾಕಂದ್ರೆ ಅವರು 3ರನ್ನು ಕೂಡ ಪ್ರವಾದಿಗಳನ್ನ ಸಂತೋಷಪಡಿಸಬೇಕೆಂಬುದಾಗಿ ಯೋಚನೆ ಮಾಡ್ತಾರೆ. So they built the shelter for Moses, for Elijah, and also Jesus. ಅವರು ಮೋಶೆಗೊಂದು, ಎಲಿಯನಿಗೊಂದು ಮತ್ತು ಯೇಸು ಕ್ರಿಸ್ತನಿಗೊಂದು ಪರ್ಣಶಾಲೆ ಕಟ್ಟುವಂತ ಉದ್ದೇಶ ಹೊಂದಿರ್ತಾರೆ. But actually, when they looked up, they saw no one but Jesus. ಆದ್ರೆ ಅಲ್ಲಿ ನಾವು ನೋಡುವಾಗ ಯೇಸುವನ್ನ ಹೊರತು ಬೇರೆ ಯಾರನ್ನು ನೋಡಿಲ್ಲ ಅಂತ 8ನೇ ವಚನದಲ್ಲಿ ನಾವು ನೋಡ್ತೇವೆ. So it seems like they did very well. Oh, we are holding on to Elijah, we are holding on to Moses and Jesus, but we have to have only Jesus Christ. 8ನೇ ವಚನ ಹೇಳುವ ಹಾಗೆ ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನೇ ಹೊರತು ಮತ್ತಾರನ್ನೂ ಕಾಣಲಿಲ್ಲ ಅಂತ ಹೇಳ್ಬಿಟ್ಟು, ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ, ಕ್ರಿಸ್ತನನ್ನ ಹೊರತು ಬೇರೆ ಯಾರು ನಮಗೆ ಮುಖ್ಯವಾಗಬಾರ್ದು. ಅದಕ್ಕೋಸ್ಕರನೇ ಸಂಪೂರ್ಣ ಕ್ರಿಸ್ತನಾಗಿರ್ಬೇಕು. That is the meaning of the scripture reading, like we have only Christ, only absolute Christ. ನಾವು ವಾಕ್ಯ ಓದುವಾಗ ಅದಕ್ಕಾಗಿನೇ ಕೇವಲ ಕ್ರಿಸ್ತನು, ಸಂಪೂರ್ಣ ಕ್ರಿಸ್ತನು ಎಂಬ ಒಂದು ತೀರ್ಮಾನಕ್ಕೆ ಬರಬೇಕು. And then let's read Matthew 28:20. ಹಾಗೇನೆ ಮತ್ತಾಯ 28:20 ಓದಿಕೊಳ್ಳೋಣ. ನಾನು ನಿಮಗೆ ಆಜ್ಞಾಪಿಸಿದ್ದೇನಲ್ಲ, ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. Amen. Amen. Jesus says, surely I am with you always to the very end of the age. ಯೇಸು ಕ್ರಿಸ್ತನಲ್ಲಿ ಹೇಳ್ತಿರೋದೇನು? ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. So we are not just walking the covenant journey by ourselves, doing everything ourselves. We have Christ who is with us always. ಇಲ್ಲಿ ನಾವೇನೋ ಸಾಧಾರಣವಾಗಿ ನಾವೊಬ್ಬರೇ ಈ ಪ್ರಯಾಣದಲ್ಲಿ ಇಲ್ಲ, ನಾವೊಬ್ಬರೇ ನಮ್ಮ ಇಷ್ಟ ನಡೀತಿಲ್ಲ. ಕ್ರಿಸ್ತನು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ಮರಿಬಾರ್ದು. ಅದಕ್ಕೆ ಯಾವಾಗಲೂ ಕ್ರಿಸ್ತನು ಅನ್ನೋದನ್ನ ಹಿಡ್ಕೋಬೇಕು. Of course, sometimes we can't believe. Sometimes we have unbelief because we have our wrong imprints, our old nature. ಅನೇಕ ಸಲ ನಮ್ಮ ಜೀವನದಲ್ಲಿ ಸರಿಯಾದ ಒಂದು ಸುವಾರ್ತೆ ನಡ್ಕೊಂಡಿಲ್ಲ ಅಂದ್ರೆ ತಪ್ಪಾದ ಮುದ್ರೆಗಳು ನಮ್ಮಲ್ಲಿ ಆಗುತ್ತೆ. And like I said, we're gathering with a lot of people, unbelievers. We have to meet them every day. If we are only listening to those words, but we never meditate on the word of Christ, we can really lose hold of our faith. ಪ್ರತಿದಿನ ನಾವು ಅನ್ಯ ಜನರನ್ನ ಭೇಟಿ ಆಗ್ತೇವೆ. ಸುವಾರ್ತೆಯನ್ನ ತಿಳಿಯದೇ ಇರೋರು, ಕ್ರಿಸ್ತನನ್ನ ಅರಿಯದೇ ಇರೋರನ್ನ ಭೇಟಿ ಆಗ್ತಿರ್ತೇವೆ. ಅವರು ಅನೇಕ ಅವಿಶ್ವಾಸದ ಮಾತುಗಳನ್ನ, ಈ ಶರೀರಕ್ಕೆ ಸಂಬಂಧಪಟ್ಟದ್ದು, ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ಮಾತುಗಳನ್ನ ಮಾತಾಡ್ತಿರ್ತಾರೆ. ಒಂದ್ ವೇಳೆ ನಮ್ಮಲ್ಲಿ ನಂಬಿಕೆ ಇಲ್ಲ, ನಮ್ಮಲ್ಲಿ ಪ್ರಾರ್ಥನೆ ಇಲ್ಲ, ನಾವು ವಾಕ್ಯಕ್ಕೆ ಹೆಚ್ಚು ಮಹತ್ವ ಕೊಡ್ತಿಲ್ಲ ಅಂತ ಹೇಳಿದ್ರೆ ಅವರ ಮಾತುಗಳು ನಮ್ಮನ್ನ ಹೆಚ್ಚು ಪ್ರಭಾವಗೊಳಿಸಿ ನಮ್ಮನ್ನ ಮಾರ್ಪಡಿಸುತ್ತೆ. And the more we're rooted in the gospel, there is a sure result. We are raised up as the witness. ಯಾವಾಗ ನಾವು ಸುವಾರ್ತೆಯ ಮುದ್ರೆಗಳನ್ನ ಹೊಂದಿರ್ತೇವೋ ಆಗ ನಾವು ಕ್ರಿಸ್ತನ ಸಾಕ್ಷಿಗಳಾಗಿ ಮಾರ್ಪಡ್ತೇವೆ.
So Acts 1:8, we know Acts 1:8 very well, but we can confirm again. ಅಪೊಸ್ತಲರ ಕೃತ್ಯಗಳು 1:8 ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತ ವಚನ. ಆದರೂ ಮತ್ತೊಂದು ಆವರ್ತಿ ಅದನ್ನ ಓದಿಕೊಳ್ಳೋಣ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಆಮೆನ್. Amen. So we will receive power when the Holy Spirit comes upon us. So the Holy Spirit is living, dwelling in us, but we need to receive the filling of the Holy Spirit. ಪರಿಶುದ್ಧ ಆತ್ಮನು ನಾವ್ ಯಾವಾಗ ಯೇಸುವನ್ನು ನಂಬ್ತೀವೋ ಆಗ ಬಂದು ನಮ್ಮಲ್ಲಿ ವಾಸ ಮಾಡ್ತಾನೆ. ಆದ್ರೆ ಪ್ರತಿದಿನ ನಾವು ಪರಿಶುದ್ಧ ಆತ್ಮನ ತುಂಬಿಸುವಿಕೆಯನ್ನ ಹೊಂದಬೇಕು. That's why when we pray, we say, Lord, fill me with the Holy Spirit. It means I have my physical spirit, my physical nature, but fill me with your Holy Spirit. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ, ದೇವರೇ, ನಾನು ಶಾರೀರಿಕವಾದ ಅನೇಕ ವಿಷಯಗಳಿಂದ ತುಂಬಲ್ಪಡ್ತಾ ಇದ್ದೇನೆ, ಆದ್ರೆ ಅದಕ್ಕಲ್ಲ ಮುಖ್ಯತ್ವ ನಾನು ಕೊಡೋದು, ನಿಮ್ಮ ಆತ್ಮನಿಂದ ನನ್ನನ್ನ ತುಂಬಿಸಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. And it says, witness in Jerusalem, all Judea, Samaria. ಸೊ ಇಲ್ಲಿ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿ ಕೊಡಿ ಎಂಬುದಾಗಿ ಹೇಳ್ತಿದೆ. So you have to truly pray for your surrounding areas around India. There are many nations around India that do not have the gospel. ನೀವು ನಿಮ್ಮ ದೇಶಕ್ಕಾಗಿ ಮತ್ತು ನಿಮ್ಮ ದೇಶದ ಸುತ್ತಲೂ ಇರುವಂತಹ ಸಣ್ಣ ಪುಟ್ಟ ದೇಶಗಳಿಗಾಗಿನೂ ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಸುವಾರ್ತೆ ಇಲ್ಲದೆ ಅನೇಕ ದೇಶಗಳು ನಿಮ್ಮ ದೇಶದ ಸುತ್ತಲೂ ಇವೆ. So pray for India, but also pray for the surrounding regions, because here it says Jerusalem, Judea, Samaria. We have to spread this gospel everywhere. ಯಾಕಂದ್ರೆ ಈ ವಚನದಲ್ಲಿ ಹೇಳುವ ಪ್ರಕಾರ ಯೆರೂಸಲೇಮ್ ಮುಖ್ಯ, ಆದ್ರೆ ಯೆರೂಸಲೇಮಿನ ನಂತರ ಯೂದಾಯ, ಸಮಾರ್ಯ, ಭೂಲೋಕದ ಕಟ್ಟ ಕಡೆ ತುಂಬಾ ಮುಖ್ಯ. ಹಾಗಾಗಿ ಭಾರತ ದೇಶಕ್ಕಾಗಿ ಪ್ರಾರ್ಥಿಸ್ತಾ ಸುತ್ತಮುತ್ತಲಿನ ದೇಶಗಳಿಗಾಗಿನೂ ನೀವು ಪ್ರಾರ್ಥಿಸಬೇಕು. And Philip, he evangelized, he shared the gospel to the Ethiopian eunuch that was in the chariot. ಅಷ್ಟೇ ಅಲ್ಲದೆ ಫಿಲಿಪ್ಪನು ಇಥಿಯೋಪಿಯಾದಿಂದ ಬಂದಂತಹ ಒಬ್ಬ ನಪುಂಸಕರಿಗೆ ಸುವಾರ್ತೆ ಸಾರಿದ್ದನ್ನು ನಾವು ನೋಡ್ತೇವೆ. So Philip didn't have to go to Ethiopia to do Ethiopia evangelism. ಆ ಒಂದು ಇಥಿಯೋಪಿಯಾ ದೇಶಕ್ಕೆ ಫಿಲಿಪ್ಪನು ಹೋಗಿ ಸುವಾರ್ತೆ ಸಾರಬೇಕಾದ ಅವಶ್ಯಕತೆ ಬಂದಿಲ್ಲ. Philip just met that disciple from Ethiopia, and then that disciple went and raised Ethiopia. ಇಲ್ಲಿ ಒಂದು ಐಥಿಯೋಪಿಯಾದಿಂದ ಬಂದಂತಹ ಒಂದು ಕಂಚುಕಿ ಅಂತ ಹೇಳ್ತಾರಲ್ಲ, ಆ ಕಂಚುಕಿನ ಭೇಟಿಯಾದ, ಅವನಿಗೆ ಸರಿಯಾದ ಸುವಾರ್ತೆಯನ್ನ ಕೊಟ್ಟ, ಆ ಒಂದು ಸುವಾರ್ತೆಯನ್ನ ಹೊಂದಿಕೊಂಡು ರಕ್ಷಣೆ ಹೊಂದಿದಂತ ಆ ಒಂದು ಕಂಚುಕಿ ಐಥಿಯೋಪಿಯಾ ದೇಶಕ್ಕೆ ವಾಪಸ್ ಹೋಗಿ ಅವನು ಆ ದೇಶವನ್ನ ಸುವಾರ್ತೀಕರಣಗೊಳಿಸಿದ. So don't be discouraged and think, oh, I can't go to those regions surrounding me. Just pray, and then you never know. God will let that person come to you to share the gospel. ಹಾಗಾಗಿ ಒಂದೊಂದ್ಸಲಿ ಅನ್ಸ್ಬೋದು, ಅರೆ ನಾನು ಆ ದೇಶಗಳಿಗೆ, ಭಾರತ ದೇಶದ ಸುತ್ತಲಿರುವಂತಹ ಆ ದೇಶಗಳಿಗೆ ಹೋಗೋದಕ್ಕೆ ನನ್ನ ಕೈಲಿ ಆಗಲ್ವಲ್ಲ ಅಂತ ಚಿಂತೆ ಮಾಡಬೇಡ. ಪ್ರಾರ್ಥನೆ ಮಾಡು. ಆ ದೇಶದ ವ್ಯಕ್ತಿಗಳನ್ನೇ ದೇವರು ನಿನ್ನ ಬಳಿಗೆ ಕಳಿಸ್ತಾರೆ. ನೀನು ಅವ್ರಿಗೆ ಸುವಾರ್ತೆನ ಸಾರಬಹುದು. So with a true sincere heart, I hope you can truly pray for your surrounding regions, because God placed you in India to save your region of India and all surrounding regions. ಹಾಗಾಗಿ ಪ್ರತಿದಿನ ನೀನು ಅದಕ್ಕಾಗಿ ಪ್ರಾರ್ಥನೆ ಮಾಡು. ದೇವರು ನಿನ್ನನ್ನ ಭಾರತ ದೇಶದಲ್ಲಿ ಇಟ್ಟಿರೋದಕ್ಕೆ ಕಾರಣ ನೀನು ಭಾರತಕ್ಕಾಗಿನೂ ಪ್ರಾರ್ಥಿಸಬೇಕು, ಸುವಾರ್ತೆ ಸಾರಬೇಕು, ಹಾಗೇನೆ ಭಾರತ ದೇಶದ ಸುತ್ತಲಿರುವಂತಹ ದೇಶಗಳಿಗೂ. So holding on to Acts 1:8, we have to make a very big vessel. Don't limit yourself, but truly challenge with the covenant. ಅಪೊಸ್ತಲರು 1:8 ವಚನವನ್ನ ಹಿಡುಕೊಂಡವರಾಗಿ ನಮ್ಮ ಜೀವಿತವನ್ನ ಒಂದು ವಿಶಾಲವಾದ ಪಾತ್ರೆಯನ್ನಾಗಿ ಮಾಡ್ಕೊಳ್ಬೇಕು. ಅದರ ಅರ್ಥ ಏನಂತ ಹೇಳಿದ್ರೆ, ನಮ್ಮನ್ನ ನಾವು ಮಿತಿಗೊಳಿಸ್ಕೊಳ್ಬಾರ್ದು. ನಮ್ಮ ಪಾತ್ರೆ ಅಂದ್ರೆ ನಮ್ಮ ಸೇವೆಯ ಒಂದು ತುದಿಗಳು ದೂರವಾಗಿರ್ಬೇಕು, ವಿಶಾಲವಾಗಿರ್ಬೇಕು. And the small prayer of one person, don't think I'm very weak, no. One person's prayer never falls to the ground. ನಾನು ತುಂಬಾ ಬಲಹೀನ, ನನ್ನ ಪ್ರಾರ್ಥನೆಗಳು ತುಂಬಾ ಬಲಹೀನ ಅಂತ ಅನ್ಕೋಬೇಡ. ನಿನ್ನ ಒಂದು ಸಣ್ಣ ಪ್ರಾರ್ಥನೆಗಳು ಕೂಡ ದೊಡ್ಡ ಬದಲಾವಣೆನ ತರುತ್ತೆ. And God surely answers our prayers with our sincere prayers with tears and hope for the field. ಹಾಗಾಗಿ ಯಥಾರ್ಥವಾಗಿ ಕಣ್ಣೀರಿನಿಂದ ನಾವು ಮಾಡುವಂತ ಪ್ರಾರ್ಥನೆಗಳಿಗೆ ದೇವರು ಸ್ಪಂದಿಸ್ತಾರೆ, ಉತ್ತರ ಕೊಡ್ತಾರೆ. So let's conclude with prayer. Pastor Simon's prayer. ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ದೇವರೇ ಸಂಜೆ ವೇಳೆಯಲ್ಲಿ ಈ ರೀತಿಯಾಗಿ ನಾವು ನಿಮ್ಮ ವಾಕ್ಯವನ್ನು ಕೇಳುವಂತೆ ಕೃಪೆ ತೋರಿಸೋದಕ್ಕಾಗಿ ಸ್ತೋತ್ರ. ಪಾಶ ಶೈನಿ ಅವರು ಪ್ರತಿ ಶನಿವಾರ ಬಂದು
ಈ ಸತ್ಯ ಸುವಾರ್ತೆಯಲ್ಲಿ ನಮ್ಮನ್ನ ಬಲಪಡಿಸ್ತಿದ್ದಾರೆ. ಮಗಳನ್ನ ಮುಟ್ಟು, ಅವರ ಒಂದು ಕುಟುಂಬನ ಮುಟ್ಟು, ಅವರ ಸಭೆನ ಮುಟ್ಟು, ದೇವರೇ ಅವ್ರು ಮಾಡ್ತಿರೋ ಸೇವೆಗಳನ್ನ, ಭವಿಷ್ಯವನ್ನ ಮುಟ್ಟು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೇನೆ ದೇವರೇ, ಇಲ್ಲಿರುವಂತಹ ನಿನ್ನ ಮಕ್ಕಳನ್ನ ಮುಟ್ಟಿರಿ ಸ್ವಾಮಿ. ನಾವೆಲ್ಲರೂ ಕೂಡ ನಮ್ಮ ಪಾತ್ರಗಳನ್ನ ದೇವರೇ ಸ್ತೋತ್ರ ಸ್ವಾಮಿ ದೊಡ್ಡದು ಮಾಡಿಕೊಂಡು ನಮ್ಮ ಭಾರತ ದೇಶಕ್ಕಾಗಿ, ಸುತ್ತಮುತ್ತಲಿನ ದೇಶಗಳಲ್ಲಿ ಪ್ರಾರ್ಥಿಸುವವರಾಗಿಯೂ ಸುವಾರ್ತೆ ಸಾರ್ಲಿಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿ ದೇವರೇ ಇರಲು ಪರಿಶುದ್ಧ ಆತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಮುಂದಿನ ವಾರ ಮತ್ತೆ ರೀತಿಯಾಗಿ ಕೂಡಿ ಬರೋ ತನಕ ನೀವೇ ನಮ್ಮ ನಡೆಸಬೇಕಾಗಿ ಕ್ರಿಸ್ತನ ದೇಶವನ್ನು ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.